ಕಳೆದ ಕೆಲವು ದಿನಗಳ ಹಿಂದೆ ಸೀತಂಬೈಲು ಎಂಬಲ್ಲಿ ನಡೆದ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನಾ ಸ್ಥಳದ ನಿವಾಸಿ ಜಯಂತ್ ಗೌಡ ಅವರನ್ನು ತನಿಖೆಯ ಸಲುವಾಗಿ ಹೆಬ್ರಿ ಪೊಲೀಸರು ವಿಚಾರಣೆಗೆ ವಶಪಡಿಸಿಕೊಂಡಿದ್ದಾರೆ. ಪೊಲೀಸರ ಈ ನಡೆಯನ್ನು ವಿರೋಧಿಸಿದ ಗ್ರಾಮಸ್ಥರು ಠಾಣೆಗೆ ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ. ಎನ್ಕೌಂಟರ್ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಹೆಬ್ರಿ ಪೊಲೀಸರು ನಂತರದಲ್ಲಿ ಜಯಂತ್ ಗೌಡ ಅವರನ್ನು ವಶಪಡಿಸಿಕೊಂಡು ಹೆಬ್ರಿ ಠಾಣೆಗೆ ಕರೆತಂದಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಮಲೆಕುಡಿಯ ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು, ಜಯಂತ್ ಗೌಡ ಅಮಾಯಕನಾಗಿದ್ದು ಆತನಿಗೆ ಏನೂ ತಿಳಿದಿಲ್ಲ, ಅಂಥವನನ್ನು ಯಾಕೆ ಠಾಣೆಗೆ ಕರೆದುಕೊಂಡು ಬಂದಿದ್ದೀರಿ, ಅಲ್ಲಿಗೆ ವಿಚಾರಿಸಬಹುದಿತ್ತಲ್ಲ ಎಂದಿದ್ದಾರೆ. ಈ ದಿನ ಜಯಂತ್ ಅನ್ನುವಂಥ ಒಬ್ಬರನ್ನು ಇಲ್ಲಿ ಬೆಳಿಗ್ಗೆ ಅವರು ಮಾಹಿತಿ ಕೊಡಲಿಲ್ಲ ಅನ್ನುವ ಕಾರಣಕ್ಕೆ ಇಲ್ಲಿಗೆ ಕರೆತರಿಸಿ ಬೆಳಿಗ್ಗೆಯಿಂದ ಇಷ್ಟ ತನಕ ಅಲ್ಲಿ ಕೂರಿಸಿದ್ದಾರೆ. ನಾವು ಆ ಸುದ್ದಿಯನ್ನು ಕೇಳಿ ಇಲ್ಲಿಯ ಗ್ರಾಮಸ್ಥರು ಮತ್ತು ನಾವು ಜಿಲ್ಲಾ ಮತ್ತು ರಾಜ್ಯ ಮಲೆಕುಡಿಯ ಸಂಘದ ಪ್ರತಿನಿಧಿಗಳು ನಾವು ಇಲ್ಲಿಗೆ ಬಂದಿದ್ದೇವೆ. ನಾವು ಪ್ರಾರಂಭದಲ್ಲಿ ಇಲ್ಲಿ SI ಸಾಹೇಬ್ರನ್ನು ಕೇಳಿದಾಗ ಈಗ ಬಿಡ್ತೇನೆ ಅಂತ ಹೇಳಿದರು. ಆನಂತರ SP ಯಿಂದ ನಮಗೆ ಆದೇಶ ಬರಬೇಕು, 4 ಗಂಟೆಗೆ ಬಿಡ್ತೇನೆ ಅಂತ ಹೇಳಿದರು. ನಮ್ಮ ಪ್ರಶ್ನೆ ಇರುವಂಥದ್ದು, ಪಶ್ಚಿಮ ಘಟ್ಟದಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಏನು ಹಿಂಸಾತ್ಮಕ ಚಟುವಟಿಕೆಗಳು ನಡೀತವ, ಅಂಥ ಯಾವುದು ಸಂಘಟನೆಗಳಿದ್ದಾವ, ಅದನ್ನು ನಾವು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ. ಈ ರಾಷ್ಟ್ರೀಯ ಉದ್ಯಾನದೊಳಗಡೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗಡೆ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಶಾಂತಿಗೆ ಭಂಗ ತರುವಂಥ ಕೃತ್ಯಗಳು ನಡೆದಾಗ ಅದನ್ನು ಸರ್ಕಾರ ದಮನ ಮಾಡುವಂಥದ್ದು ಮಾಡಲೇಬೇಕು. ಅದಕ್ಕೆ ನಮ್ಮದು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಇದೆ. ಹಾಗಂತೇಳಿ ಅದರ ನೆಪದಲ್ಲಿ ಅಲ್ಲಿ ವಾಸಿಸುವಂತಹ ಮುಗ್ಧ ಜನರನ್ನು ಹಿಂಸೆ ಮಾಡುವಂಥದ್ದು, ಮುಗ್ಧ ಜನರಿಗೆ ಕಿರುಕುಳ ಕೊಡುವಂಥದ್ದು, ಅವರ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದನ್ನು ನಾವು ಕಡಾಖಂಡಿತವಾಗಿ ಅದು ವಿರೋಧ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂಥದ್ದಾದರೆ, ಈಗ ಒಂದು ಪ್ರಥಮವಾಗಿ ಈ ರೀತಿ ಆಗಿದೆ, ಮುಂದಕ್ಕೆ ಎಲ್ಲಿಯಾದರೂ ಇಂಥದ್ದು ಘಟನೆ ಮರುಕಳಿಸಿದರೆ ನಾವೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಇದರ ಬಗ್ಗೆ ಒಂದು ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಂತರದಲ್ಲಿ ಠಾಣಾಧಿಕಾರಿ ಅವರಲ್ಲಿ ಮನವಿ ಮಾಡಿ ಆತನನ್ನು ಕೂಡಲೇ ಬಿಡುವಂತೆ ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಆತನನ್ನು ಬಿಡುವ ತನಕ ನಾವು ಠಾಣೆಯಿಂದ ಕದಲುವುದಿಲ್ಲ ಎಂದು ಗ್ರಾಮಸ್ಥರು ಠಾಣೆ ಎದುರು ಜಮಾಯಿಸಿದ್ದಾರೆ. 13 ದಿನ ಆಯ್ತು ನಾನು ಮಗಳ ಮನೆಗೆ ಬಂದು, ನನ್ನ ಮಗನಿಗೆ ಕೈಗೆ ಆಗಿದೆ, ಅದರಿಂದ ಇಲ್ಲೇ ಇರ್ತೇನೆ. ಅಲ್ಲಿ ಏನಾಯ್ತಂತೆ? ಅಲ್ಲಿ ಏನಾಯ್ತು ಅಂತ ನನಗೆ ಕರೆಕ್ಟ್ ಗೊತ್ತಿಲ್ಲ. ಆದರೆ TV ಸ್ವಲ್ಪ ನೋಡ್ದಾಗಾಯ್ತು, ಕರೆಕ್ಟಾಗಿ ಗೊತ್ತಾಗಲಿಲ್ಲ. ನಾನಿನ್ನು ಹೋಗ್ಬೇಕಷ್ಟೇ, ನೋಡಬೇಕಷ್ಟೇ. ನೀವೆಲ್ಲಿ ಹೋಗಿದ್ರಿ ಅವತ್ತು? ನಾನು ಇಲ್ಲಿ ಮನೆಯಲ್ಲಿ ಇದು ಮಗನಿಗೆ ಪೆಟ್ಟಾಗುವಾಗ ನಾನು ಇಲ್ಲಿ ಕಬಿನಿಯಲ್ಲಿ ಬಂದಿದ್ದೆ. ಮಗನಿಗೆ ಹೆಣ್ಣಾಳೆ ಹತ್ರ ಗೊತ್ತಾಗಿದೆ, ಫೋನ್ ಮಾಡಿ ಹೇಳಿದ್ರು. ಮತ್ತು ಏನು ಹೇಳಿದ್ರು ಆಮೇಲೆ ಪೊಲೀಸರು? ಏನಾಯಿತು ಅಂತ ಹೇಳಿದರು? ಏನು ಕೇಳಲಿಲ್ಲ, ನಮಗೆ ಏನಾಯ್ತು ಅಂತ ಕೇಳಿದಷ್ಟೇ. ಏನಾಯ್ತು ಗೊತ್ತಿಲ್ಲ ಸರ್, ಹೀಗೆ ಹೇಳಿದ್ದು ನಾವು. ಇವತ್ತು ಬಂದರೆ ಇಲ್ಲಿ? ಇಲ್ಲ, ನಿಮಗೆ ಏನಾಯ್ತು ಅಂತ ಕೇಳಲಿಕ್ಕೆ ಬಂದಿದ್ದು ಇಲ್ಲಿಗೆ. ನಿಮಗೆ ಏನಾಗಿದೆ ಅಂತ ಕೇಳಿದ್ರು. ಅಲ್ಲ, ಬೆಳಿಗ್ಗೆ ಕರ್ಕೊಂಬಂದು ಎಂತ ಮಾಡಿದ್ವಿ ಅಂತ ಕೇಳಿದ್ವಿ. ಬೆಳಿಗ್ಗೆ ಅದು ಎಷ್ಟು ಇಷ್ಟೇ ಹೇಳಿದ್ದು ಅಷ್ಟೇ, ಮತ್ತೆ ಏನು ಹೇಳಿದ್ದು. ಅಲ್ಲ, ನೀವು ಮಗನಿಗೆ ಎಷ್ಟು ದಿವಸದಿಂದ ಪೆಟ್ಟಾಗಿತ್ತು? ಒಂದು 15 ದಿವಸ ಆಯ್ತು. ಈಗ ಏನಾಗಿದೆ, ಹೇಗೆ ಗೊತ್ತಾಗಿದೆ? ಅದು ಕರೆಂಟ್ ಲೈನ್ ಕಂಬ ಕರೆಂಟ್ ಲೈನ್. ನಿಮ್ಮ ಮನೆಯಿಂದ ಮಗನಿಗೆ ಎಷ್ಟು ದೂರ? ಮಗಳ ಮನೆಗೆ ಒಂದು 5 ಕಿಲೋಮೀಟರ್ ಆಗುತ್ತೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ.